ಅತ್ತೆ ಸಾಯಿಲಿ ಎಂದು ದೇವರಿಗೆ ಲಂಚ ಕೊಟ್ಟ ಸೊಸೆ ಅಥವಾ ಅಳಿಯ. ನಮಸ್ಕಾರ ವೀಕ್ಷಕರೇ, 85 ನ್ಯೂಸ್ ಬ್ಲಾಗ್ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಆರ್ಯ. ಎತ್ತು ಸಾಗುತ್ತಿದೆ ನಮ್ಮ ಸಮಾಜ. ಅತ್ತೆಯ ಕಾಟ ತಾಳಲಾರದೆ ಸೊಸೆ ಅಥವಾ ಅಳಿಯ ದೇವರಿಗೆ ವಿಚಿತ್ರ ಬೇಡಿಕೆಯೊಂದನ್ನು ಇಟ್ಟಿದ್ದಾರೆ. ದೇವರೇ, ನಮ್ಮ ಅತ್ತೆ ಸಾಯಲಿ ಎಂದು ಹಣದ ಜೊತೆ ಚೀಟಿ ಬರೆದು ಹುಂಡಿಗೆ ಹಾಕಿರುವ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಈ ದೃಶ್ಯದಲ್ಲಿ ನೀವು ಕಾಣಬಹುದು, ಇದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕನದಾಳ ಗ್ರಾಮ. ಇಲ್ಲಿನ ಪ್ರಸಿದ್ಧ ಶ್ರೀ ಹುಲಿಕಾಂತೇಶ್ವರ ದೇವಸ್ಥಾನದಲ್ಲಿ ಈಗ ಈ ವಿಚಿತ್ರ ಘಟನೆ ಚರ್ಚೆಗೆ ತೀವ್ರ ಗ್ರಾಸವಾಗಿದೆ. ಪ್ರತಿ ವರ್ಷದಂತೆ ದೇವಸ್ಥಾನದ ಕಮಿಟಿಯವರು ಹುಂಡಿ ಎಣಿಕೆ ಕಾರ್ಯದಲ್ಲಿ ತೊಡಗಿದ್ದರು. ಆಗ ಕಮಿಟಿ ಸದಸ್ಯರು ಕಣ್ಣಿಗೆ ಬಿದ್ದಿದ್ದು ಆ ಒಂದು ಚೀಟಿ. 100 ರೂಪಾಯಿ ಹಾಗೂ 10 ರೂಪಾಯಿ ನೋಟುಗಳು ನಡುವೆ ಬಿಳಿ ಹಾಳಿ ತುಣುಕೊಂದನ್ನು ಅಂಟಿಸಲಾಗಿತ್ತು. ಕುತೂಹಲದಿಂದ ಆ ಚೀಟಿ ಬಿಡಿಸಿ ನೋಡಿದ ಕಮಿಟಿಯ ಸದಸ್ಯರು ಶಾಕ್ ಆಗಿದ್ದಾರೆ. ಅದರಲ್ಲಿ ಬರೆದಿದ್ದು ಹೀಗೆ: ಮುಂದಿನ ವರ್ಷದ ಜಾತ್ರೆ ಬರುವ ಮುಂಚೆ ನಮ್ಮ ಅತ್ತೆ ಸಾಯಲಿ. ತನ್ನ ಕಷ್ಟ ದೂರು ಮಾಡುವ ಅಂತ ದೇವರಿಗೆ ಹರಕೆ ಹೊರುವುದು ಸಾಮಾನ್ಯ. ಆದರೆ ತನ್ನ ಸ್ವಂತ ಅತ್ತೆ ಸಾಯಲಿ ಎಂದು ದೇವರಿಗೆ ಲಂಚದ ರೂಪದಲ್ಲಿ ಹಣ ನೀಡಿ ಹರಕೆ ಹೊತ್ತಿರುವ ಈ ಅಪರಿಚಿತ ವ್ಯಕ್ತಿ ಮನಸ್ಥಿತಿಗೆ ಗ್ರಾಮಸ್ಥರು ಅಚ್ಚರಿ ವ್ಯಕ್ತಪಡಿಸುತ್ತಿದ್ದಾರೆ. ಹುಲಿಕಾಂತೇಶ್ವರ ದೇವಸ್ಥಾನ ಕನದಾಳ ಗ್ರಾಮದ ರಾಯಬಾಗ ತಾಲೂಕಿನಲ್ಲಿದೆ. ಹುಂಡಿ ಎಣಿಕೆ ವೇಳೆ ಪತ್ತೆಯಾದ ವಿಚಿತ್ರ ಹರಕೆ ಚೀಟಿ ಇದು. ಮುಂದಿನ ಜಾತ್ರೆಯೊಳಗೆ ಅತ್ತೆ ಸಾವನ್ನಪ್ಪಬೇಕು. ಒಟ್ಟಿನಲ್ಲಿ ಕೌಟುಂಬಿಕ ಕಲಹಗಳು ಯಾವ ಮಟ್ಟಕ್ಕೆ ತಲುಪಿವೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿ. ಅತ್ತೆಯ ಕಿರುಕುಳವೋ ಅಥವಾ ಆಸ್ತಿಯ ಹಪಾಹಪಿಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವರಿಗೂ ಇಂಥ ಸುಪಾರಿ ಕೊಟ್ಟಿರುವ ಈ ಭಕ್ತನ ಅಥವಾ ಭಕ್ತೆಯ ಕಿಡಿಗೇಡಿತನ ಈಗ ಸಮಾಜ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗುತ್ತಿದೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ 85 ನ್ಯೂಸ್ ಬಾಕ್ಸ್ ಕನ್ನಡ ಸುದ್ದಿವಾಹಿನಿ.